ಒಂದು ರಿಲೇಶನ್‌ಶಿಪ್ಪಲ್ಲಿ ಲೈಕ್ ಈ ಅನುಮಾನ ಹುಟ್ಟೋದು ಯಾವಾಗ? ಯಾವಾಗ ಮೈಂಡಲ್ಲಿ ಲೈಕ್ ಏನಂತ ಹೇಳಿದ್ರೆ, ಈ ಡೌಟ್ ಅನ್ನೋದು ಬರ್ಲಿಕ್ಕೆ ಶುರು ಆಗುತ್ತೆ. ಯಾವ್ಯಾವ ಹಂತದಲ್ಲಿ ಬರ್ಲಿಕ್ಕೆ ಶುರು ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕು, ಪ್ರಮೋಷನ್‌ಗಳು ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ. ಕಾಂಟ್ಯಾಕ್ಟ್ ಮಾಡ್ಬೋದು. ವಾಟ್ಸಪ್ ಮಾಡಿ, ಕಾಲ್ ಮಾಡಿ. ಬಟ್ ಕೌನ್ಸಿಲಿಂಗ್ ಮಾತ್ರ ಫೀಸ್ ಇರುತ್ತೆ. ಓಕೆ, ವಿಡಿಯೋ ಕೊನೆ ತನಕ ನೋಡಿದ್ರೆ ಅವತ್ತು ಬೆಸ್ಟ್ ಕ್ಲಾರಿಟಿ ಸಿಗುತ್ತೆ ನಿಮಗೆ. ಓಕೆ, ಒಂದು ರಿಲೇಷನ್ಶಿಪ್ಪಲ್ಲಿ ನೋಡಿ, ಅನುಮಾನದಿಂದ ಶುರು ಆಗೋದು ಒಬ್ಬ ಪಾರ್ಟ್ನರಿಂದ ಒಬ್ಬ ಪಾರ್ಟ್ನರಿಗೆ ಅಂತ ಹೇಳಿದ್ರೆ ಯಾವಾಗ ಅಂತ ಹೇಳಿದ್ರೆ ವೆರಿ ಇಂಪಾರ್ಟೆಂಟ್. ತುಂಬ ಮಾತಾಡ್ತಾ ಬರ್ತಕ್ಕಂಥ ವ್ಯಕ್ತಿಗಳು ಸಡನ್ಲಿ ಕಮ್ಯುನಿಕೇಷನ್ ಗ್ಯಾಪ್ ಮಾಡ್ತಾ ಬರ್ತಾರೆ. ಸ್ಲೋಲಿ ಕಮ್ಯುನಿಕೇಷನ್ ಕಡಿಮೆ ಮಾಡ್ತಾ ಬರ್ತಾರಲ್ಲ, ಆವಾಗ ಜೊತೆಗಿರ್ತಕ್ಕಂಥ ಪಾರ್ಟ್ನರ್ ನಿಮ್ಮನ್ನು ಅಬ್ಸರ್ವ್ ಮಾಡ್ಕೊಂಡೇ ಬಂದಿರ್ತಾರೆ. ಇಷ್ಟು ವರ್ಷ, ಇಷ್ಟು ದಿನ ನೀವೇನಂತ, ನಿಮ್ಮ ನೇಚರ್ ಏನು, ನೀವು ಎಷ್ಟು ಮಾತಾಡ್ತೀರಿ, ಯಾವ ಟೈಮಲ್ಲಿ ಮೂಡ್ ಚೇಂಜ್ ಆಗುತ್ತೆ, ಯಾವ ಟೈಮಲ್ಲಿ ಮೂಡ್ ಚೇಂಜ್ ಆಗಲ್ಲ, ಎಲ್ಲನೂ ಗೊತ್ತಿರುತ್ತೆ ಅವರಿಗೆ. ಬಟ್ ನೀವು ಮಾತುಗಳನ್ನು ಸಡನ್ಲಿ ತುಂಬ ಕಡಿಮೆ ಮಾಡ್ಲಿಕ್ಕೆ ಬರ್ತೀರಲ್ಲ, ಈ ಒಂದು ಬಿಹೇವಿಯರ್ ಏನು ಮಾಡುತ್ತೆ, ಅವರಲ್ಲೊಂದು ಪ್ರಶ್ನೆ ಮಾಡ್ಲಿಕ್ಕೆ ಶುರು ಮಾಡುತ್ತೆ, ಅವರಲ್ಲೊಂದು ನೆಗೆಟಿವ್ ಥಾಟ್ ಬರ್ಲಿಕ್ಕೆ ಶುರು ಆಗುತ್ತೆ. ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ? ಬಿಫೋರ್ ಅವ್ರು ಹಾಗಿರಲಿಲ್ಲ, ಈಗ ಹೀಗೆ ಮಾಡ್ಲಿಕ್ಕೆ ಕಾರಣ ಏನು? ಮಾತು ತುಂಬ ಕಡಿಮೆ ಮಾಡಿದ್ದಾರೆ, ಏನೋ ಯೋಚನೆ ಮಾಡ್ತಾ ಇರ್ತಾರೆ. ಇದೆಲ್ಲ ತಲೆಗೆ ಬರ್ತಾ ಇರುತ್ತೆ. ಯಾವಾಗ ಅಂತ ಹೇಳಿದ್ರೆ ಕಮ್ಯುನಿಕೇಷನ್ ತುಂಬ ಗ್ಯಾಪ್ ಬರ್ತಿದ್ದ ಹಾಗೆ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಬಂದು ಏನಂತ ಹೇಳಿದ್ರೆ ಬಿಹೇವಿಯರ್ ಅಂತ ಹೇಳಿದ್ರೆ ಲೈಕ್ ಮೊದಲು ಏನಿದ್ರಿ ಅದರ ಡೆಡ್ ಅಪೋಸಿಟ್ ಆಗಲಿ ಶುರು ಆಗ್ತಿದೆ. ಮೊದಲು ತುಂಬ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರಿ, ರೈಟ್, ನಗಾಡ್ಕೊಂಡು ಮಾತಾಡ್ತಾ ಇದ್ರಿ, ಎಲ್ಲಿ ಹೋಗ್ಬೇಕಂತ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ರಿ, ಎಲ್ಲಿ ಬರಬೇಕಂದು ಒಟ್ಟಿನಲ್ಲಿ ಜೊತೆಯಲ್ಲಿ ಹೋಗೋದು, ಜೊತೆಯಲ್ಲಿ ಬರೋದು, ನಗಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದು, ಆ್ಯಸ್ ಎ ಫ್ರೆಂಡ್ ಥರ ಟ್ರೀಟ್ ಮಾಡ್ತಾ ಇದ್ವಿ. ಅದೆಲ್ಲ ಕಂಪ್ಲೀಟ್ಲಿ ಈಗ ಚೇಂಜ್ ಆಗೋಗಿದೆ. ಅದ್ಯಾವುದು ಇಲ್ಲ, ಅದ್ಯಾವುದು ಕಾಣ್ತಿಲ್ಲ ಅಂತ ಬಂದಾಗ ಅಗೇನ್ ಅವರಲ್ಲಿ ಮತ್ತೆ ಫಸ್ಟ್ ಕಮ್ಯುನಿಕೇಷನ್ ಗ್ಯಾಪ್ ಆ್ಯಂಡ್ ಸೆಕೆಂಡ್ ಒನ್ ಬಿಹೇವಿಯರ್, ಇವೆರಡೂ ನೋಡಿದಾಗ ಅವರಲ್ಲಿ ಮೈಂಡಲ್ಲಿ ಒಂದು ಡೌಟ್ ಶುರು ಆಗುತ್ತೆ. ಬಟ್ ಅದಾದಮೇಲೆ ಕ್ಲಾರಿಟಿ ಹೆಂಗೆ ಮಾಡಬೇಕು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಾನು. ಬಟ್ ಈ ವಿಡಿಯೋದಲ್ಲಿ ನಿಮಗೆ ಡೌಟ್ ಬರ್ಲಿಕ್ಕೆ ರೀಸನ್ಗಳೇನು ಅಂತ ಹೇಳ್ತೀನಿ. ಬಿಹೇವಿಯರ್ ಚೇಂಜ್ ಆದಾಗ ಕೂಡ ಮೈಂಡಲ್ಲಿ ಸ್ಮಾಲ್ ಆಗಿ ಒಂದು ನೆಗೆಟಿವ್, ಅದರಿಂದಲೇ ಅನುಮಾನ ಹುಟ್ಟೋಕೆ ಶುರು ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾಸ್. ನೋಡಿ, ಎಕ್ಸಾಂಪಲ್ ಇವತ್ತಿನ ಜನ್ರೇಷನ್ ಒಳಗಡೆ ತುಂಬಾ ಲೈಕ್ ಈ ಒಂದು ಎಕ್ಸ್ಟ್ರಾ ಅಫೇರಿಯಲ್ ಮೆರಿಟಿಯಲ್ ಅಫೇರ್ ಸ್ಟಾರ್ಟ್ ಆಗೋದೆ ಸೋಷಿಯಲ್ ಮೀಡಿಯಾದಿಂದ. ಇನ್ಸ್ಟಾ, ಸ್ನ್ಯಾಪ್, ಫೇಸ್ಬುಕ್, ಇದರಿಂದ ಏನಾಗ್ತಿದೆ ಅಂತ ಹೇಳಿದ್ರೆ ಲೈಕ್ ಯಾವಾಗಲೂ ಆಲ್ವೇಸ್ ರಾತ್ರಿ ತುಂಬ ಲೇಟ್ ನೈಟಲ್ಲಿ ಆನ್ಲೈನ್ ಇರುವಂಥದ್ದು, ಅಥವಾ ಡೇ ಟೈಮಲ್ಲಿ ಆಲ್ವೇಸ್ ಆನ್ಲೈನಲ್ಲಿ ಇರುವಂಥದ್ದು. ತುಂಬ ಅತಿ ಹೆಚ್ಚು ನೀವು ಆನ್ಲೈನಲ್ಲಿ ಇದ್ದಾಗ, ಅಥವಾ ಬೇರೆ ಬೇರೆ ನೇಮ್ಗಳಲ್ಲಿ ಹೆಸರನ್ನ ಸೇವ್ ಮಾಡಿಕೊಂಡು ಟೆಕ್ಸ್ಟ್ ಮಾಡ್ತಿರ್ಬೇಕಾದ್ರೆ, ಈ ಬದಲಾವಣೆಗಳು ನೋಡ್ತಿರ್ಬೇಕಾದ್ರೆ ಬಿಫೋರಲ್ಲಿ ಹಾಗಿರಲಿಲ್ಲ. ಆ್ಯಂಡ್ ಜೊತೆನಲ್ಲಿ ನಾವೇ ಇರ್ತೀವಿ, ಏನಕ್ಕೆ ಇಷ್ಟು ಆನ್ಲೈನ್ ಇರ್ತಾರೆ? ಬಿಕಾಸ್ ಆನ್ಲೈನ್ ಇದ್ದರೆ ಓಕೆ, ಆನ್ಲೈನ್ ಅದರಿಂದ ಏನಾದ್ರು ಬಿಸ್ನೆಸ್ ಮಾಡ್ತಿದ್ದಾರೆ. ಈ ಉದಾಹರಣೆಗೆ ವಾಟ್ಸಪ್ ಮಾರ್ಕೆಟಿಂಗ್ ಮಾಡಿಬಿಟ್ಟು ಏನಾದ್ರು ಅರ್ನಿಂಗ್ ಮಾಡ್ತಿದ್ರೆ ವಾಟ್ಸಪ್ಪಲ್ಲಿ ಆನ್ಲೈನಲ್ಲಿ ಇರೋದು ಓಕೆ. ಬಟ್ ಆಲ್ವೇಸ್ ಬಿ ಲೈಕ್ ಆನ್ಲೈನ್, ಆಲ್ವೇಸ್ ಲೇಟ್ ನೈಟ್ ಆನ್ಲೈನ್ ಅಂತ ಒಂದು ಸಹಜವಾಗಿ ಡೌಟ್ ಬರುತ್ತೆ. ಓಕೆ, ಅದೆಲ್ಲ ಆಕ್ಟಿವಿಟೀಸ್ ನೋಡಿ ಡೌಟ್ ಪಡ್ತಾರೆ, ಸುಮ್ಮನೆ ಪಡೋಣ. ಆ್ಯಕ್ಚುಲಿ ಅದರಿಂದ ಅರ್ನಿಂಗ್ಸ್ ಇದೆಯಾ, ಅದೇ ಕೆಲಸನ, ಅದೇ ಪ್ರೊಫೆಷನ್ ಅಂದರೆ ಓಕೆ, ಆನ್ಲೈನ್ ಇರೋದ್ರಲ್ಲಿ ತಪ್ಪಿಲ್ಲ. ಬಟ್ ಯಾವತ್ತೂ ಹಾಗಿರದೇ ಇರೋರು ಈ ನಡುವೆ ಹಿಂಗೆ ಮಾಡ್ತಿದ್ದಾರೆ ಅಂತ ಬಂದಾಗ ಡೆಫಿನೆಟ್ಲಿ ಒಂದು ಡೌಟ್ ಬರೋಕ್ಕೆ ಶುರು ಆಗುತ್ತೆ. ಇದು ಒನ್ ಆಫ್ ದ ರೀಸನ್. ನೆಕ್ಸ್ಟ್ ಬಂದು ವೆರಿ ಇಂಪಾರ್ಟೆಂಟ್, ಮೊಬೈಲ್ ಫೋನ್ ಬಂದು ಏನಂತ ಹೇಳಿದ್ರೆ ಪಾಸ್ವರ್ಡ್ನ ಚೇಂಜ್ ಮಾಡ್ಕೊಳ್ಳೋದು, ಆ್ಯಂಡ್ ಎಲ್ಲೋ ಹೈಡ್ ಮಾಡಿ ಇಡುವಂಥದ್ದು, ಎಲ್ಲದಕ್ಕೂ ಸ್ಕ್ರೀನ್ ಲಾಕ್ನ ಬೇರೆ ಇಟ್ಕೊಳ್ಳುವಂಥದ್ದು, ಆ್ಯಂಡ್ ಫೋನ್ಸ್ಗಳು ಬಂದರೆ ಹೊರಗಡೆ ಹೋಗಿ ಮಾತಾಡುವಂಥದ್ದು. ಇದೆಲ್ಲದೇನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಬಿಹೇವಿಯರ್ನ ಶೋ ಮಾಡುತ್ತೆ. ಓಕೆ, ನಿಮಗೆ ಅನ್ಸುತ್ತೆ ಎಷ್ಟು ನಾನು ಹೈಡ್ ಮಾಡಿ ಕ್ರಿಮಿನಲ್ ಬುದ್ಧಿ ಯೂಸ್ ಮಾಡಿ ನಾನು ಸೇಫ್ ಆಗ್ತಿದ್ನೋ, ಆ ಥರದ್ದಿಲ್ಲ. ನಿಮ್ಮಲ್ಲಿ ಎಲ್ಲ ರೀತಿ ಅಬ್ಸರ್ವೇಷನ್ ಮಾಡ್ತಾ ಇರ್ತಾರೆ. ಬಟ್ 100% ಇದೆಲ್ಲ ಚೇಂಜಸ್ ಕಾಣಿಸಿದ್ರೆ ಅವರಲ್ಲೊಂದು ನೆಗೆಟಿವ್ ಬರ್ಲಿಕ್ಕೆ ಶುರು ಆಗುತ್ತೆ, ಒಂದು ಡೋರ್ ಬರ್ಲಿಕ್ಕೆ ಶುರು ಆಗುತ್ತೆ. ಇದು ಇರೋದಕ್ಕೇ ಅವ್ರು ನಿಮಗೆ ಪ್ರಶ್ನೆಗಳನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ಯಾಕೆ ಈ ಚೇಂಜಸ್ಸು ಅಂತ. ಓಕೆ, ಇದು ಎಕ್ಸಾಕ್ಟ್ಲಿ ಕರೆಕ್ಟು ಅನಿಸಿದ್ರೆ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಕೌನ್ಸಿಲಿಂಗ್ ಬೇಕಾ ಕಾಂಟ್ಯಾಕ್ಟ್ ಮಾಡಿ. ಮತ್ತು ಟಾಪಿಕಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.